ಪ್ರಶ್ನೆ ಕೇಳಿದ ಮುಂದೆ ಹೇಳೋರು ಸಾಹೇಬರು ಹಂಗಾರೆ ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಸಲ ಚುನಾವಣೆ ಒಳಗೆ ಭಾಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ರು ಸರ್. ಯಾವ ಲೋಕಸಭಾ ಚುನಾವಣೆ ಕೇಳಿ ಹೋದ ಲೋಕಸಭಾ 2006 ಹೋದ ಲೋಕಸಭಾ ಚುನಾವಣೆ ಒಳಗೆ ಸರ್ ಯಾರು 2019 ಸರ್ 2019 ಅಸ್ನೋಟಿಕರ್ ಚುನಾವಣೆ ಮೈತ್ರಿ ಅಲ್ಲ ಸರ್, ಅವಕ್ಕಿಂತ ಇವಾಗ ಜಾಸ್ತಿ ಓಡಾಡ್ತಾ ಇದೆ ಸರ್. 2019ದಲ್ಲಿ JDSಗೆ ಸೀಟ್ ಕೊಡಬೇಡ್ರಿ ನಾ ಹೇಳಿದ್ದೆ. ಆಗುದಿಲ್ಲ, ಅವ್ರ ಸಂಘಟನೆ ಇಲ್ಲ, ಅನಾವಶ್ಯಕತೆ, ವ್ಯರ್ಥ ಪ್ರಯತ್ನ ಆಗ್ತವೆ ಅಂತ ನಾನು ಹೇಳಿದ್ದೆ. ಆದರೆ ನಮ್ಮ ಪಕ್ಷದ ವರಿಷ್ಠರು ನನ್ನ ಮಾತು ಕೇಳಿಲ್ಲ. JDS ಕೊಟ್ಟು ಎಲ್ಲೇ ನನಗೆ ಕರೆದ್ರು, ನನ್ನ ಕ್ಷೇತ್ರ ಬಂದಾಗ ಅವ್ರ ಜೊತೆ ಹೋದೆ, ಎಲ್ಲೇ ಕರೆದ್ರು ಅಲ್ಲೇ ಹೋದೆ. ಈಗ ಹಾಗಲ್ಲ, ನಮ್ಮ ಪಕ್ಷದಿಂದ ಒಂದು ಅಭ್ಯರ್ಥಿಗೆ ನಿಂತಾಗ ನನ್ನ ಜವಾಬ್ದಾರಿ ಹೆಚ್ಚಿದೆ. ಅವಾಗೂ ಜವಾಬ್ದಾರಿ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ. ಹಾಗಾಗಿ ಇಡೀ ಕ್ಷೇತ್ರ ಸುತ್ತಿದ್ದೇನೆ ಈಗಾಗಲೇ. ಖಾನಾಪುರ ಕಿತ್ತೂರಿನಿಂದ ಇಡೀ ಉತ್ತರ ಕನ್ನಡ ಜಿಲ್ಲೆ ಸುತ್ತಿ ಮುನ್ಗೋಡು ಬಂದು ಹೋದೆ ಇಲ್ಲ, ಬಂದು ಹೋಗಿದೆ. ಹಾಗಾಗಿ ಇದೆಲ್ಲ ಡ್ಯೂಟಿ ಇರ್ತಾವಲ್ಲ, ಕರ್ತವ್ಯ ಇರ್ತವೆ. ಜಾಸ್ತಿ ಓಡಾಟ ನಡೆಸಿ ಜಾಸ್ತಿ ಓಡಾಟ ನಾ ಮಾಡೋದು. ಎಷ್ಟು ಓಡಾಟ ಸಾಧ್ಯ ಅಷ್ಟು ಮಾಡ್ತೇನೆ. ಅಭ್ಯರ್ಥಿಗಿಂತ ನೀವು ಜಾಸ್ತಿ ಓಡಾಟ ಮಾಡತ್ತೀರ ಅಂತ ಹೇಳಿ ಹಾಗೇನಿಲ್ಲ. ಅಭ್ಯರ್ಥಿ ಎಷ್ಟು ಓಡಾಡ್ತಾ ಇದ್ದಾರೆ, ಮಹಿಳೆಯವ್ರಿಗೆ, ಹೆಣ್ಮಗಳು ಪಾಪ ಎಲ್ಲೊಂದೆಲ್ಲ ಓಡಾಡ್ತಾ ಇದ್ದಾರೆ. ನೀವು ಸ್ವಲ್ಪ ಸಿಂಪತ್ತಿ ಇರಬೇಕು ಅಕ್ಕಿ ಬಗ್ಗೆ. ನೀವು ಬರೆಯುವಾಗ ಭಾಳ ಅವ್ರ ಪರವಾಗಿರ್ಬೇಕು. ನಿಮ್ಗೆ ಬರವಣಿಗೆ ಹೆಣ್ಮಕ್ಳು ನಿಂತಾಳೆ, ಹೌದಲ್ಲ? ಮತ್ತೊಂದು ಹೇಳ್ತೀನಿ, BJPಯವ್ರ ಹೆಣ್ಮಕ್ಳಿಗೆ ಎನ್ಕರೇಜ್ ಮಾಡೋದು. ಈ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಇವತ್ತು ತನಕ ಎರಡು ಸೀಟ್ ಕೊಟ್ಟಾರೆ. 6 ಬಾರಿ ನಮ್ಮ ಸ್ನೇಹಿತರು ಆನಂದ್ ಕುಮಾರ್ ಹೇಳಿದ್ರು ಆರಿಸ್ಬೇಕು. ನೀವೇ ಹೇಳಿ, 6 ಬಾರಿನ ಬಾಯಿ ತೆಗೆದಾರ ಅವರು. ಪ್ರೆಸ್ಗೆ ತೆಗೆದಾರ, ಪ್ರೆಸ್ಗೂ ಇಲ್ಲ. ಪಾರ್ಲಿಮೆಂಟ್ರದ ಬಾಯಿನ ತೆಗೆದ್ರೆ ಪೇಪರ್ದಲ್ಲಿ ಬಂದಿದ್ದು, ನನಗೆ ಗೊತ್ತಿಲ್ಲ, ನಾವು ಓದಿದ್ದೇನೆ. ವ್ಯಕ್ತಿಗತವಾಗಿ ಎಲ್ಲರ ಬಗ್ಗೆ ನನ್ನ ಪ್ರೀತಿ ಇದೆ. ವ್ಯಕ್ತಿಗತವಾಗಿ ವಿಶ್ವೇಶ್ವರರಲ್ಲಿ, ಆನಂದಿಯಲ್ಲಿ ಯಾರು ಎಲ್ಲರ ಬಗ್ಗೆ ಗೌರವ ಇದೆ, ರೆಸ್ಪೆಕ್ಟ್ ಇದೆ. ಅದು ರಾಜಕೀಯ ಪಕ್ಷ ಬಂದಾಗ ನಮ್ಮ ಕರ್ತವ್ಯ ನಾವು ಮಾಡಬೇಕಾಗ್ತದೆ. ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ಹೌದಲ್ಲ ಸರ್? ಪ್ರಜ್ವಲ್ ರೇವಣ್ಣದ ಚುನಾವಣೆ ಮೇಲೆ ಪರಿಣಾಮ ಬೀರ್ತೈತೇನು ಸರ್? ಇಲ್ಲ, ಚುನಾವಣೆ ಮೇಲೆ ನಮ್ಮ ಮೇಲೆ ಆ ಚುನಾವಣೆ ಅವ್ರಿಗೆ ಬೀಳ್ತೈತೆ ಅಂತ ನೋಡಿ. ಪ್ರಜ್ವಲ್ ರೇವಣ್ಣ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅದು ಇದೇನು ಕೇಳಿದೆ ನನ್ನ ಮನಸ್ಸು ಭಾಳ ನೋವಾಗಿದೆ ಕೇಳಿ. ಹಾಗಾಗಿ ಸರ್ಕಾರ ಆದೇಶ ಮಾಡಿದ್ದಾರೆ ಮತ್ತು ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ. ಪ್ರಜ್ವಲ್ ಏನು ಪೇಪರ್ದಲ್ಲಿ ಈಗ ಓದಿದೆ, ಪೇಪರ್ದಲ್ಲಿ ಅವರೇನು 7 ದಿನ ಟೈಮ್ ಕೇಳಿದ್ದಾರೆ, ಹೊರದೇಶ ಹೋಗಿದ್ದಾರಂತೆ ಬರಲಿಕ್ಕೆ. ಹಾಗಾಗಿ ನ್ಯಾಯಬದ್ಧವಾಗಿ, ಪಾರದರ್ಶಕವಾಗಿ ವಿಚಾರಣೆ ಆಗಬೇಕು. ಮಹಿಳೆಯರ ಬಗ್ಗೆ ಪ್ರಶ್ನೆ ಬಂದಾಗ ಸೂಕ್ಷ್ಮ ಪ್ರಶ್ನೆ ಇರ್ತದೆ. ಹೆಚ್ಚಿನ ಮುತುವರ್ಜಿ ತಗೊಂಡು, ಹೆಚ್ಚಿನ ಆಸಕ್ತಿ ತಗೊಂಡು, ಪಾರದರ್ಶಕವಾಗಿ, ನ್ಯಾಯಬದ್ಧವಾಗಿ ಪೊಲೀಸು ಸಹ, SIT ಸಹ ಏನು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅವ್ರು ಇನ್ಕ್ವೈರಿ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸರ್, ಅವ್ರು ಹೊರದೇಶಕ್ಕೆ ಹೋಗಿ ಕೇಂದ್ರ ಸರ್ಕಾರ ನೆರವು ನೀಡಿದೆ ಅಂತ ಆರೋಪ ಇದೆ ಸರ್. ಪ್ರಜ್ವಲ್ ಹೊರದೇಶಕ್ಕೆ ಹೋಗ್ಲಿಕ್ಕೆ ಕೇಂದ್ರ ಸರ್ಕಾರ ಸಹಕಾರ ನೀಡಿದೆ ಅಂತೇಳಿ ಕಾಂಗ್ರೆಸ್ ನನ್ನ ಕಡೆ ಆ ಮಾಹಿತಿ ಇಲ್ಲ. ನನ್ನ ಕಡೆ ಮಾಹಿತಿ ಇಲ್ಲ. DCM ಅವರು ಆರೋಪ ಮಾಡಿದ್ದಾರೆ ಸರ್. DCM ಮಾಡಿದ್ದು ನಾನು ಓದಿಲ್ಲ. ಎರಡನೇದು ಅವ್ರ ಕಡೆ ಅದ್ರ ಬಗ್ಗೆ ಮಾಹಿತಿ ಇರ್ಬೋದು, ನನ್ನ ಕಡೆ ಆ ಮಾಹಿತಿ ಇಲ್ಲ. ಸರ್, ಕಾಂಗ್ರೆಸ್ ಸರ್ಕಾರನ ಓಡಿಸೈತಿ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರನ ಅವ್ರಿಗೆ ಓಡಿಸೈತಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರು ಓಡಿಸ್ಯಾರ ಅವ್ರಿಗೆ ಅಲ್ಲಿ ಅಂತ ಹೇಳಿ. ಸಿದ್ದರಾಮಯ್ಯ ಹೌದ್ರಿ, ಅವ್ರು ಹೇಳಿದ್ರು, ಆರೋಪ ಮಾಡ್ಯಾರ. ಇವರು ಪ್ರಹ್ಲಾದ್ ಜೋಶಿ ಅವರು ಹೇಳ್ಯಾರ. ರೇವಣ್ಣ ಮತ್ತು ಸಿದ್ದರಾಮಯ್ಯ ಒಳ ಒಪ್ಪಂದದಿಂದ ನೋಡಿ. ರೇವಣ್ಣ ನನಗೂ ಒಳ್ಳೆಯ ಸ್ನೇಹಿತ. ದೇವೇಗೌಡರ ಜೊತೆ ನಾನು ಕೆಲಸ ಮಾಡಿದ್ದೇನೆ, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಇದು ಈ ಪ್ರಕರಣದಲ್ಲಿ ಹ್ಯಾಂಗೆ ಏನು ಮಾಡಲಿಕ್ಕಾಗುತ್ತೆ? ಯಾರಿದ್ರು ಆಯ್ತು, ಏನಾಯ್ತು? ಯಾರ ಮಗ ಇದ್ರೆ ಏನಾಯ್ತು? ನ್ಯಾಯಬದ್ಧವಾಗಿ ಕ್ರಮ ತಗೊಳಕಬೇಕಲ್ಲ. ಹಾಗಾಗಿ ಸಿದ್ದರಾಮಯ್ಯ ತಕ್ಷಣ SIT ಫಾರ್ಮ್ ಮಾಡಿದ್ದಾನೆ. ಇಮಿಡಿಯೇಟ್ಲಿ ಆ್ಯಕ್ಷನ್ಸ್ ಶುರು ಆಗಿದೆ. ಹಾಗಾಗಿ ಸಿದ್ದರಾಮಯ್ಯ ಮೇಲೆ, DK ಶಿವಕುಮಾರ್ ಮೇಲೆ ಅಪವಾದ ಮಾಡ್ತಾ ಇದ್ದಾರೆ. ಇವರೇ ಇದು ಮಾಡ್ತಾ ಇದ್ದಾರೆ, ಇದೇ ಇವರು ಮಾಡಿದ್ದಾರೆ ಅಂತ ಅನಾವಶ್ಯಕವಾದ ಅಪವಾದ. ಸತ್ಯ ಇರ್ತದೆ. SIT ಇನ್ಕ್ವೈರಿದಲ್ಲಿ ಎಲ್ಲ ಸತ್ಯ ಹೊರಗೆ ಬರ್ತದಲ್ಲ. ಸರ್, ಇದರಿಂದ ಚುನಾವಣೆ ಎಫೆಕ್ಟ್ ಏನಾಗುತ್ತೆ? ಚುನಾವಣೆಪ್ಪ, ಇದ್ರ ಮೇಲೆ ಚುನಾವಣೆ ಏನು ಎಫೆಕ್ಟ್ ಆಗೋದು? ಪ್ರಜ್ವಲ್ ಕೇಸಿಂದ BJPಗೆ ಲಾಭ ಆಗ್ತೈತೆ, ಕಾಂಗ್ರೆಸ್ಗೆ ಲಾಭ ಆಗ್ತೈತೆ? ನಾನು ಲಾಭ ಬಗ್ಗೆ, ಈ ಕೇಸ್ದಿಂದ ಲಾಭ ನಾವು ತಗೊಳ್ಳೋದು ರೆಡಿ. ಕಾಂಗ್ರೆಸ್ ಅವರ ಲಾಭ ತಗೊಂಡು ಇಲೆಕ್ಷನ್ ಟೈಮಲ್ಲಿ ನೋಡಿ, ಇಲೆಕ್ಷನ್ ಟೈಮ್ನಲ್ಲಿ ಆಗಿದೆ. ಜನ ನಿರ್ಣಯ ಮಾಡ್ತಾರೆ, ಅದರಲ್ಲಿ ಮುಖ್ಯವಾಗಿ ಮಹಿಳೆಯವರು ನಿರ್ಣಯ ಮಾಡ್ತಾರೆ. ನೀವು ಮುಂಚೆ ಹೇಳಿದೆ ನಾನು, ಮಹಿಳೆಯವರು ನಮ್ಮ ಇವತ್ತಲ್ಲ ಇಷ್ಟೆಲ್ಲ ಕಾರ್ಯಕ್ರಮ ಇಡೀ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ.
ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ. ಬಿಕಾಸ್ ಅದು ಗ್ಯಾರಂಟಿ, ನಾವು 5 ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಅದರಿಂದ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಪಂಚ ನ್ಯಾಯ ಘೋಷಣೆ ಮಾಡಿದ್ದಾರೆ. ಅದರಿಂದ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಬೆಂಬಲ ಕೊಡ್ತಾ ಇದ್ದಾರೆ. ಸರ್, ನೇಹಾ ಕೊಲೆ ಪ್ರಕರಣವನ್ನು BJPಯನ್ನು ಉಪಯೋಗಿಸ್ಕೊತ್ತು ಚುನಾವಣೆಗೆ, ನೀವು ಈ ಉಪಯೋಗಿಸಿ ಅದು ಸರಿಯಾದ್ರಿ. BJP ಅವರು ಚುನಾವಣೆ ಉಪಯೋಗಿಸಬಾರ್ದು. ನೋಡಿ, ನಮಗೂ ಭಾಳ ದುಃಖ ಇದೆ. ಅವ್ರ ತಂದೆಯ ಜೊತೆ ನಾನು ಮಾತಾಡಿ ಸಾತ್ವನ ಹೇಳಿದ್ದೇನೆ. ಅದಾಗಿದ್ದು ಭಾಳ ದೊಡ್ಡ ಅನ್ಯಾಯ, ಘೋರ ಅನ್ಯಾಯ. ಅವ್ರು ಯಾರು ಮಾಡಿದ್ದಾರೆ ಅವನ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ. ಇನ್ನೂ ಕಠೋರ ಕ್ರಮ ತಗೊಳ್ಬೇಕಂತ ನಾನು ಆಗ್ರಹಪಡಿಸ್ತೇನೆ. BJP ಅವ್ರು ಮಾಡುತ್ತಿರೋದು ಏನಾಗಿ ಅದಕ್ಕೆ ಏನು ಹೇಳ್ತೀವಿ ಸರ್? ರಾಜಕೀಯ ಲಾಭ ಪಡಿತಿರೋದಕ್ಕೆ ಅದಕ್ಕೆ ಏನು ಹೇಳ್ತೀರಿ? ಏನು BJP ಬೇರೆ ಕೆಲಸನೇ ಇಲ್ಲಲ್ಲ. BJPಗೆ ಏನು ಕೆಲಸ ಇಲ್ಲ, ಇದೇ ಕೆಲಸ ಮಾಡ್ಕೊತಿರ್ತಾರೆ, ಲಾಭ ತಗೊಳ್ತಾ ಇರ್ತಾರೆ. ರಾಜ್ಯದಲ್ಲೆಲ್ಲ ಸಂಚಾರ ಮಾಡ್ತಿದ್ದೀರಿ. ಈ ರಾಜ್ಯದಲ್ಲಿ 28 ಕ್ಷೇತ್ರಗಳ ಪೈಕಿ ಎಷ್ಟು ಸೀಟನ್ನು ಗೆಲ್ಬಹುದಂತ ತಾವು ಅಂದಾಜಿಸ್ತೀವಿ? ನೋಡಿ, ನನ್ನ ಅಂದಾಜು ಪ್ರಕಾರ 20 ಕ್ಷೇತ್ರದಲ್ಲಿ ಕನಿಷ್ಠ ಕಾಂಗ್ರೆಸ್ ಪಾರ್ಟಿ 19ದಿಂದ 22 ಸೀಟ್ ಗೆಲ್ಬೋದು ಅಂತ ನಾ ಭಾವಿಸಿದೆ. ನನ್ನ ಲೆಕ್ಕ. ನಡಿ ಸಾಕ್ರಿ.